7 ಗಂಟೆಯಿಂದ ಶುರುವಾಗಿದೆ. 7 ಗಂಟೆಯಿಂದ ಶುರುವಾಗಿ ಈಗ ಮುಕ್ತಾಯ ಆಗಿದೆ. ಅಲ್ಲಿ ಸ್ಟ್ರಾಂಗ್ ರೂಮಿನಿಂದನೂ ಗೊಂದಲವನ್ನು ನೋಡಿದ್ದೀವಿ ನಾವು. ಗೊತ್ತಿಲ್ಲ ಅಲ್ಲಿ ಯಾಕಾಗಿ ಸ್ಟ್ರಾಂಗ್ ರೂಮ್ನ ಆ ಥರ ಇಟ್ಕೊಂಡಿದ್ರು. ಅಲ್ಲಿ ಏನು EVM ಇವೆಲ್ಲ ಎಲ್ಲವನ್ನೂ ಇಟ್ಟಿದ್ದಾರೆ, ಮೇನ್ ಡೋರ್ ಲಾಕ್ ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿ ಮಾಡಿದ್ದಾರೆ. ಆದರೆ ಗೊಂದಲ ಅಲ್ಲಿಂದನೂ ಶುರುವಾಗಿದೆ. ಗೊಂದಲ ಶುರುವಾದ ಮೇಲೆ ಇಲ್ಲಿ ಬಂದು 9 ಗಂಟೆಗೆ ಎಲ್ಲ 22 ಟ್ರಂಕ್ ಅನಿಸುತ್ತೆ, ಎಲ್ಲ ಟ್ರಂಕ್ಗಳನ್ನು ತೆಗೆದು ಅದರೊಳಗಡೆ ಯಾವ್ದ್ಯಾವ್ದು ಏನೇನಿದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ನೋಡಿ ಲಾಸ್ಟಿಗೆ ಬ್ಯಾಲೆಟ್ಗಳನ್ನು ತೆಗೆದು ಬ್ಯಾಲೆಟ್ಗಳನ್ನು ಎಣಿಕೆ ಮಾಡಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂಥೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದು ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. ಮತ್ತು ಅವತ್ತು 2023 ಮೇ 13ರಲ್ಲಿ ವ್ಯಾಲಿಡ್ ಮಾಡಿದ್ದೀರಿ ಅಂಥೇಳಿ ಮತ್ತು ಈ 3 ವರ್ಷಗಳ ಸತತ ನಾನು ಏನು ಹೋರಾಟ ಮಾಡಿದ್ದೆ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸಿದ್ದೆ. ಈಗ ಆ ಅಂಕಿಅಂಶಗಳನ್ನು ಇದನ್ನೆಲ್ಲ ಇನ್ನು ಪೂರ್ಣ ಪ್ರಮಾಣದಲ್ಲಿ ಅವ್ರು ಕೊಡ್ತಾರೆ. ಈಗಿನ ಪ್ರಕಾರದಲ್ಲಿ ನಮಗೆ ಬಹುಮತ ಆಗುತ್ತೆ. ಅದು ಕ್ಲಾರಿಟಿ ಅಂಕಿಅಂಶ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಈ EVMದು ಇದ್ರ ಜೊತೆ ಇವತ್ತಿನ ಎಣಿಕೆಯಲ್ಲಿ EVMದನ್ನು ಸೇರಿಸ್ಕೋಬೇಕು ನಾವು. ಹಾಗಾಗಿ ನಮ್ಗೆ ಸ್ಪಷ್ಟ ಬಹುಮತ ಬರುತ್ತೆ. ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರೆ ಸರ್? ಇಲ್ಲ, ಇವತ್ತವರು ಘೋಷಣೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವ್ರು ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಳಿಸ್ತೀನಿ ಅಂತ ಹೇಳಿರೋದ್ರಿಂದ ನಾವೀಗ ಅವ್ರು ಕಳಿಸಿ ಅಲ್ಲಿಂದ ಏನು ತೀರ್ಮಾನ ಆಗುತ್ತೆ ಅಂತ ಈಗ ನಾವು ಒತ್ತಾಯ ಎಲ್ಲ ಮಾಡಿದ್ದೀವಿ. ನಾವು ಕೇಳಿದೇನೆ ಹಾಗೆ ಬರ್ತೀವ, ಎಲ್ಲ ಒತ್ತಾಯನೂ ಮಾಡಿರ್ತೀವಿ. ಹೈಕೋರ್ಟ್ ಡೈರೆಕ್ಷನ್ ಇವ್ರು ಹೇಳ್ತಾರೆ ಡಿಕ್ಲರೇಷನ್ ಅಂತ ಹೇಳಂದ್ರೆ ವೋಟನ್ನು ಡಿಕ್ಲೇರ್ ಮಾಡಿ ಕಳಿಸೋದಷ್ಟೇ ನಂದು. ನಮಗೆ ಫಲಿತಾಂಶ ಡಿಕ್ಲೇರ್ ಮಾಡಿ ಅಂತ ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಇರ್ಬೋದು. ಮತ್ತು ಈಗ ನೋಡಬೇಕು ರೂಲಿಂಗ್ ಪಾರ್ಟಿ ಯಾವ ಥರ ತಗೊಳತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಏನು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಮಧ್ಯಾಹ್ನ ಕಾಂಗ್ರೆಸ್ ಸಂಭ್ರಮ ಆಯಿತು, ಸಂಜೆ ಒಳಗಡೆ ಅದು ನಿರಾಸ ಆಯಿತು. ಈಗ ಅದು ಮತ್ತೆ ಬೇರೆ ಪರಿಣಾಮ ಆಗ್ತಾ ಇದೆ. ಪರಿಣಾಮ ಬೇರೆ ಏನೋ ಆಗಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅವ್ರದ್ದಿದೆ, ಅವ್ರದ್ದೇ ಆಡಳಿತ ಇದೆ, ಅವ್ರದ್ದೇ ಇದಿದೆ. ಏನು ಬೇರೆ ಏನು ಮಾಡೋದು, ಏನು ಪರಿಣಾಮ ಏನಿಲ್ಲ. ಅಂದರೆ ಸರ್ಕಾರ ಅವ್ರದ್ದೇ ಅಂದರೆ ಬೇರೆ ಪರಿಣಾಮ ಆಗುತ್ತೆ? ಏನಾಗಲ್ಲ. ಯಾಕಂದರೆ ಸತ್ಯ ಆಗಿರುತ್ತೆ ಯಾವತ್ತು. ಹಾಗಾಗಿ ಹೇಳಿ ಅಲ್ಲ ಏನಾಗ ಆ ಥರದ ಪರಿಸ್ಥಿತಿ ಹೇಳಿದ್ದಲ್ಲ ನಾನು. ಆದರೆ ಸ್ವಲ್ಪ ಒತ್ತಡಗಳು ಇರಬಹುದೇನೋ ಅಂತ ನಾನು ಭಾವಿಸ್ತೇನೆ. ಗೊತ್ತಿಲ್ಲ. ನಿಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು, ರಾಜೇಗೌಡರು ಬಂದು ಒತ್ತಡ ಆಗ್ತಾ ಇದ್ದಾರೆ ಮತ್ತೆ ಎಣಿಕೆ ನಿಲ್ಲಿಸಬೇಕು ಅಂತ. ಅಲ್ಲಿ ಏನಾಯ್ತು? ಈಗ ಕೋರ್ಟ್ ಮುಂದ್ಗಡೆ ಇರೋ ಸಬ್ಜೆಕ್ಟು ಸ್ವಲ್ಪ ಕಡಿಮೆ ಮಾತಾಡಬೇಕು ಅಂತ ಕಡಿಮೆ ಹೇಳ್ತಾ ಇದ್ದೀನಿ. ಅದು ಕೋರ್ಟಿನ ವಿಷಯ ಆಗಿರೋದ್ರಿಂದ ಹೆಚ್ಚು ನಾವು ಈ ರೀತಿ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ನೋಡಿ, ಅವರು ಒಂದು ರಾಜಕೀಯ ಪಕ್ಷ ಸ್ವಾಭಾವಿಕವಾಗಿ ಸೋಲ್ತೀನಿ ಅಂದಾಗ ಒತ್ತಡ ಹಾಕ್ತಾರೆ. ಅದೇನು ವಿಶೇಷ ಅಂತ ನಾನೇನು ಅನ್ಕೊಳಲ್ಲ. ಇರುತ್ತೆ ಸ್ವಾಭಾವಿಕವಾದ ಕ್ರಿಯೆಗಳವೆಲ್ಲ. ನಾನು ಕೋರ್ಟ್ ಮುಂದಿರೋ ವಿಷಯ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಿಗೆ ನಾನು ನಿರೀಕ್ಷೆ ಇದೆ ಸರ್ ಈ ಒಂದು ಫಲಿತಾಂಶ ಬರೋದು? ಗೊತ್ತಿಲ್ಲ. ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆನೂ ಬರ್ಬೋದು. ಇಲ್ಲ ಇದನ್ನ ಯಾವ ರೀತಿ ತಗಂತಾರೆ ಹೇಗೆ ಅಂತೇಳಿ ನೋಡ್ಬೇಕಲ್ಲ. ನೋಡೋಣ, ಕಾದ್ ನೋಡ್ತೀನಿ. ಸರ್ ಮತ್ತೊಂದು ಪ್ರಶ್ನೆ ಸರ್, ಅವತ್ತಿದ್ದಂತಹ ಚುನಾವಣಾ ಅಧಿಕಾರಿಗಳು ಏಜೆಂಟ್ರು ಎಲ್ಲ ಒಂದ್ ಕಡೆ ಎಡವಟ್ಟು ಮಾಡಿದ್ರು, ಮತ್ತೆ ಅವರ ಲೋಪಗಳು ಎದ್ದು ಕಾಣ್ಲಿಲ್ವಾ ಸರ್?
ಯಾಕಂದ್ರೆ ನೋಡಿ, ಸಿಂಧುವಾದ ಮತಗಳೇ ಅಸಿಂಧುವಾಗಿವೆ. ಈಗ ಇದು ಹೆಂಗೆ ಅಂತ ಹೇಳಿದ್ರೆ, ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ, ಇದು ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗಂಗೆ ಇಂಟರ್ಪ್ರಿಟೇಟ್ ಮಾಡ್ತಾ ಇದ್ದಾರೆ. ಈಗ ನಾವೇನೋ ಇಲ್ಲಿ ಬಂದು ಸರ್ಕಾರ ಇಟ್ಕೊಂಡು ನಾವೇನೋ ಸ್ಟ್ರಾಂಗ್ ರೂಮ್ ಮೇಂಟೈನ್ ಮಾಡಿದವ್ರು ನಾವು ಅನ್ನೋ ಥರ ನಮಗೆ ಮಾತಾಡ್ತಾರೆ ಅವರು. ಆದರೆ ಈ ರೀತಿಯ ಗೊಂದಲಗಳು ಸ್ವಾಭಾವಿಕವಾಗಿ ಇರುತ್ತೆ. ಗೆದ್ದವರಿಗೆ ಸ್ವಾಭಾವಿಕವಾಗಿ ನೋಡಿ, ಅವರು ಮೊನ್ನೆ ಹೇಳಿದ್ರು ನಿಮಗೆ ನೋಡಿ, ನಾನು ಹೇಳ್ತಾ ಇರೋದು ಮೊನ್ನೆ ಅವ್ರು ಹೇಳಿದ್ರು, ನಾನು ಯಾವುದೋ ಇಂಟರ್ವ್ಯೂನಲ್ಲಿ ನೋಡಿದೆ, ತಪ್ಪೇನಾದರೂ ಆಗಿದ್ರೆ ಅಲ್ಲಿ ಅದಕ್ಕೆ ಅಧಿಕಾರಿಗಳು ಹೊಣೆ, ಏಜೆಂಟ್ರು ಇರಲಿಲ್ವಾ ಅಂತ. ಅಂದರೆ ಅಧಿಕಾರಿಗಳು ಹೊಣೆ ಅಂತ ಹೇಳ್ಬೇಕಾದ್ರೆ ನಿಮಗೆ ಗೊತ್ತಿತ್ತು ಅಂತ ಆಯ್ತಲ್ಲ. ಅದು ನಿಮಗೆ ಏನೂ ಇಲ್ಲದೆ ಇದ್ದರೆ ನೀವು 3 ವರ್ಷ ಯಾಕೆ ಅದಕ್ಕಿಷ್ಟು ಇದನ್ನು ಫಸ್ಟ್ ಡೇ ನಾನು 2023 ಮೇ 13ಕ್ಕೆ ನಾವು ಕೊಟ್ವಲ್ಲ ರೀಕೌಂಟಿಂಗ್ ಮಾಡಿ ಅಂತ, ಅವತ್ತು ಮಾಡೋಕ್ಕೇನು ಸಮಸ್ಯೆ ಆಗಿತ್ತು? ಅವತ್ತು ಮಾಡಬೇಕಾಗಿತ್ತಲ್ಲ. ಅವತ್ತು ಮಾಡ್ದೇನೆ ಈಗ ಈ ರೀತಿ ಹೇಳ್ತಾ ಇರುವಂಥದ್ದು, ಈಗ ಸೋಲಾದ ಕೂಡಲೇ ಟ್ಯಾಂಪ್ರಿಂಗ್ ಆಗಿದೆ ಅಂತ ಹೇಳೋದು, ಗೆಲುವಾದ ಕೂಡಲೇ ನಮಗೆ ಜನಾಭಿಪ್ರಾಯ ಬಂದಿದೆ ಅಂತ ಹೇಳೋದು, ಅದು ಅಲ್ಲ ಸರ್, ಟ್ಯಾಂಪರಿಂಗ್ ಆಗಿದ್ರೆ ನೀವು ಇಷ್ಟು ಕೋರ್ಟಲ್ಲಿ ಹೋಗಿ ಮಾಡ್ತಾ ಇದ್ರಿ. ನಾನು 2013 ಅಲ್ಲ 23 ಮೇ 13 ಸಂಜೆ 5:20ಕ್ಕೆ ಅರ್ಜಿ ಕೊಟ್ಟಿದ್ದೀನಿ ರೀಕೌಂಟಿಂಗ್ ಮಾಡಿ ಅಂತ. ರಾಜ್ಯದ ಕಡೆಯ ರಿಸಲ್ಟ್ ಬಂದಿರೋದು ಶೃಂಗೇರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವತ್ತೂ 12 ಗಂಟೆ ತನಕ ಇಂಥ ಮೇಲೆ ಕಾದೇ ಇಲ್ಲ ರಿಸಲ್ಟು. ಯಾಕಾಗ ಅವತ್ತು 5:15 ಗಂಟೆ ತನಕ ಕಾಯಿಸ್ಬೇಕಾಗಿತ್ತು ರಿಸಲ್ಟಿಗೆ? ನಾವು ಅವತ್ತು ಕೊಟ್ಟಾಗಲೇ ರೀಕೌಂಟ್ ಮಾಡಿದರೆ ಇವ್ಯಾವ ಸಮಸ್ಯೆಗಳು ಇರಲೇ ಇಲ್ಲ. ಅಲ್ಲ ಸರ್, ಇವತ್ತು ಆಗಿದೆ, ಇವತ್ತು 12 ಗಂಟೆನೇ ಆಯಿತು. ಇವತ್ತು ರಾತ್ರಿ 12 ಆಗಿದೆ, ಅದು ಮಧ್ಯಾಹ್ನ 12ಕ್ಕೆ ಮುಗಿತಿದ್ದು. ಹಾಗಾಗಿ ನೋಡೋಣ, ಒಳ್ಳೇದಾಗತ್ತೆ, ಒಳ್ಳೇದಾಗಿದೆ. ನನ್ನ ಹೋರಾಟಕ್ಕೆ ಬೆಳವಣಿಗೆ ಪೂರ್ತಿ ನೋಡಿದ್ರೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾನೇನು ರೀಕೌಂಟಿಂಗ್ ಕೇಳಿದ್ದೆ, ರೀಕೌಂಟಿಂಗಿಗೆ ಕೋರ್ಟ್ ಆದೇಶ ಆಗಿದೆ. ರೀಕೌಂಟಿಂಗ್ ನಿಲ್ಲಿಸಬೇಕು ಅಂತ ಬೆಳಗ್ಗೆಯಿಂದನೂ ಹೋರಾಟ ಮಾಡ್ತಾಯಿದ್ರು. ಬೆಳಗ್ಗೆ 7:10ಕ್ಕೆ ಶುರುವಾಯಿತು ಅಂತ ಕಾಣುತ್ತೆ. ಕೌಂಟಿಂಗ್ ನಿಲ್ಲಿಸಿ ಏನಕ್ಕೆ ಕೌಂಟಿಂಗ್ ನಿಲ್ಲಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನೀವು ಎಲ್ಲ ಮಾಧ್ಯಮದವ್ರು ಹೊರಗಡೆ ಇದ್ದಿರಿ, ಕೆಲವರೆಲ್ಲ ಅಲ್ಲೇ ಒಂಚೂರು ವಿಡಿಯೋನು ಹಿಡಿದ್ರಿ, ಎಲ್ಲ ನೋಡಿದಿರಿ. ಹಾಗಾಗಿ ನಿಲ್ಲಿಸಿ ಅಂತ ಹೇಳಬೇಕಾದ್ರೆ ಸಮಸ್ಯೆ ಇರಬೇಕಲ್ಲ, ಇಲ್ಲಿದ್ರೆ ಯಾಕೆ ನಿಲ್ಲಿಸಿ ಅಂತ ಹೇಳ್ತೀರಿ? ನೋಡೋಣ, ಇದು ಒಳ್ಳೇದಾಗತ್ತೆ ನಮಗೆ. ತಿರಸ್ಕೃತಗೊಂಡಂತ ಮತಗಳಲ್ಲಿದ್ದ ಅಥವಾ 1540 ನನಗೆ ಜನ ಕೊಟ್ಟಿರೋ ಓಟಿನಲ್ಲಿತ್ತು. ಅಧಿಕೃತ ಮತದಲ್ಲಿತ್ತು. ನನಗೆ ಜನ ಕೊಟ್ಟಿದ್ದಾರಲ್ಲ ಆ ಓಟಿನಲ್ಲಿತ್ತು. ಅದನ್ನು ಇವರು ಮುಚ್ಚಾಕಿ ಒಳಗಿಟ್ಟಿದ್ರು. ಈಗ 12:15 ಗಂಟೆ ಆಗಿದೆ, ಬೆಳಗ್ಗೆಯಿಂದ ಸಾಕಾಗಿ ಬಂದಿದ್ದೀವಿ. ಅಂದರೆ ಊಟ ತಿಂಡಿ ಒಂದು ಚೆನ್ನಾಗಿ ಕೊಟ್ಟರು. ಸರ್, ಅಧಿಕೃತ ಮತಗಳಿತ್ತಲ್ಲ ಸರ್, ಅದರಲ್ಲಿ ಎಷ್ಟು ಟ್ಯಾಂಪರಿಂಗ್ ಎಷ್ಟಾಗಿದೆ? ಟ್ಯಾಂಪರಿಂಗ್ ಅಂತ ಹೇಳೋದು ಯಾಕೆ ಹೇಳ್ತೀರಿ? ಟ್ಯಾಂಪರಿಂಗ್ ಎಲ್ರಿ ಆಗಿದೆ? ಟ್ಯಾಂಪರಿಂಗ್ ಆಗೋದಲ್ಲ, ಇನ್ವ್ಯಾಲಿಡ್ ಬೇರೆ, ಟ್ಯಾಂಪರಿಂಗ್ ಬೇರೆ. ನೀವು ಅಲ್ಲ, ಅವ್ರು ಗೆದ್ದಿದ್ರೆ ಸಂವಿಧಾನದ ಗೆಲುವು, ಸತ್ಯಮೇವ ಜಯತೆ. ನನಗೆ ಭಾಳ ಸಮಸ್ಯೆ ಆಗಿದೆ. ಇದನ್ನೆಲ್ಲ ವಾಟ್ಸಪ್ಗಳಲ್ಲಿ ಓಡಿಸಿ ಆಗಿತ್ತಲ್ಲ. ಅವರಿಗೆ ಸೋಲಿನ ಹತ್ತಿರ ಬಂದ ಕೂಡಲೇ ಟ್ಯಾಂಪರಿಂಗ್, ಗೆಲುವಾದರೆ ಸತ್ಯಮೇವ ಜಯತೆ. ಸರ್, ಬಂಡ್ಲಿಂಗ್ 25 ಬಂಡ್ಲಿಂಗ್ ಮಾಡಿದ್ರಲ್ಲ, ಟೋಟಲ್ ಕೌಂಟಿಂಗ್ ಆದಾಗ ಬಂಡ್ಲಿಂಗ್ ಅಲ್ಲಿ ಅದು ಅವ್ರ ಪ್ರಕಾರ ಟ್ಯಾಂಪರಿಂಗ್ ಅಂತ ಹೇಳ್ತಾರೆ. ಅದನ್ನು ಅವರೇ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.